ಬೆಲೆ ಕಟ್ಟಲಾಗದ ತೂಕವೂ ಹಾಕದ ಆಭರಣಗಳಿಗೆ ಹೈ ಸೆಕ್ಯೂರಿಟಿ ದೇವನಹಳ್ಳಿ ತಾಲೂಕು ಖಜಾನೆಯಿಂದ ಬಿಗಿ ಭದ್ರತೆಯಲ್ಲಿ ರವಾನೆ ಮಾಡಲಾಗಿದೆ. ಬ್ರಹ್ಮರಥೋತ್ಸವದ ಪ್ರಯುಕ್ತ ಈ ಆಭರಣಗಳಿದೆಯಲ್ಲ ಇವುಗಳಿಗೆ ಬೆಲೆ ಕಟ್ಟಲಾಗದ ತೂಕವೂ ಹಾಕದ ಆಭರಣಗಳಿಗೆ ಈಗ ಹೈ ಸೆಕ್ಯೂರಿಟಿಯನ್ನು ನೀಡಿದೆ. ದೇವನಹಳ್ಳಿ ತಾಲೂಕು ಖಜಾನೆಯಿಂದ ಬಿಗಿ ಭದ್ರತೆಯಲ್ಲಿ ರವಾನೆ ಮಾಡಲಾಗಿದೆ. ಬ್ರಹ್ಮರಥೋತ್ಸವದ ಪ್ರಯುಕ್ತ ದೇವರಿಗೆ ಹಾಕುವಂತ ನವರತ್ನ, ಮುತ್ತು, ವೈಡೂರ್ಯ, ಸಾಕಷ್ಟು ಆಭರಣಗಳು, ವೇಣುಗೋಪಾಲ ಸ್ವಾಮಿಯ ಆಭರಣಗಳಿಗೆ ಪೊಲೀಸ್ ಎಸ್ಕಾರ್ಟ್ ಆಗಿದೆ. ಜಿಲ್ಲಾ ಕಂದಾಯ ಪೊಲೀಸ್ ಇಲಾಖೆ ಅಧಿಕಾರಿಗಳಿಂದ ಪರಿಶೀಲನೆ ಆಗ್ತಿದೆ. ದೇವನಹಳ್ಳಿಯ ವೇಣುಗೋಪಾಲ ಸ್ವಾಮಿ ದೇಗುಲದಲ್ಲಿ ಬ್ರಹ್ಮರಥೋತ್ಸವ ಇರುತ್ತೆ. ಈ ಕಾರಣಕ್ಕೆ ಚಿನ್ನಾಭರಣಗಳನ್ನ ಹಾಕ್ತಾರೆ ದೇವರಿಗೆ. ಚಿನ್ನಾಭರಣ ಏರಿಕೆ ಹೊತ್ತಲೇ ಬಿಗಿ ಭದ್ರತೆಯಲ್ಲಿ ಆಭರಣಗಳನ್ನ ಪೊಲೀಸ್ ಎಸ್ಕಾರ್ಟ್ ಮೂಲಕ ಹೈ ಸೆಕ್ಯೂರಿಟಿ ಒಂದಿಗೆ ಸಾಗಿಸಲಾಗ್ತಿದೆ. ಬಿಗಿ ಭದ್ರತೆಯಲ್ಲಿ ರವಾನೆ ಆಗ್ತಿದೆ. ಬ್ರಹ್ಮರಥೋತ್ಸವದ ಪ್ರಯುಕ್ತ ದೇವರಿಗೆ ಸಾಕಷ್ಟು ಆಭರಣಗಳನ್ನ ಹಾಕ್ತಾರೆ. ಅವುಗಳಲ್ಲಿ ನವರತ್ನ, ವಜ್ರ, ವೈಡೂರ್ಯ ಎಲ್ಲ ಆಭರಣಗಳಿರುತ್ತೆ. ಚಿನ್ನವೂ ಈ ಕಡೆ ಬೆಲೆ ಏರಿಕೆಯಾಗ್ತಿದೆ. ಇಂಥ ಹೊತ್ತಲ್ಲೇ ಚಿನ್ನ ಅನ್ನುವಾಗ ಇಷ್ಟೊಂದು ಬೆಲೆ ಕಟ್ಟಲಾಗದ ತೂಕವೂ ಹಾಕದಂಥ ಇಂಥ ಆಭರಣಗಳೇನಿದೆಯಲ್ಲ ಇವು ಹೈ ಸೆಕ್ಯೂರಿಟಿಯ ಮಧ್ಯೆ, ಬಿಗಿ ಭದ್ರತೆಯ ಮಧ್ಯೆ ಪೊಲೀಸ್ ಎಸ್ಕಾರ್ಟ್ನಿಂದ ಪರಿಶೀಲನೆಯಾಗಿ ತದನಂತರ ರವಾನೆ ಆಗಿದ್ದಾವೆ. ಅಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ವೇಣುಗೋಪಾಲ ಸ್ವಾಮಿಗೆ ನವರತ್ನ, ಮುತ್ತು, ವೈಡೂರ್ಯಗಳ ಅಲಂಕಾರವನ್ನ ಮಾಡಲಾಗುತ್ತೆ. ದೇವರಿಗೆ ತೊಡಿಸುವಂತಹ ಚಿನ್ನಾಭರಣಗಳಿಗೂ ಕೂಡ ಈಗ ಹೈ ಸೆಕ್ಯೂರಿಟಿ ಕೊಡ್ತಿರುವಂಥದ್ದು. ಯಾಕೆ ಅಂದರೆ ಬೆಲೆನೇ ಕಟ್ಟಕ್ಕಾಗದೇ ಇರುವಂತಹ ಪುರಾತನ ಆಭರಣಗಳಿರುತ್ತೆ. ಅದರಲ್ಲಿ ನವರತ್ನ, ವಜ್ರ, ವೈಢೂರ್ಯ, ಚಿನ್ನ ಈ ರೀತಿಯಾಗಿ ದೇವರಿಗೆ ಅಲಂಕಾರವನ್ನು ಮಾಡ್ತಾರೆ ಬ್ರಹ್ಮರಥೋತ್ಸವದ ಹೊತ್ತಿನಲ್ಲಿ. ಆ ಕಾರಣಕ್ಕೆ ಈಗ ಪೊಲೀಸ್ ಎಸ್ಕಾರ್ಟ್ ಬಿಗಿ ಭದ್ರತೆಯ ನಡುವೆ ಆಭರಣಗಳನ್ನು ರವಾನೆ ಮಾಡಲಾಗಿದೆ. ದೇವನಹಳ್ಳಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ರಥೋತ್ಸವ ಪ್ರತಿ ವರ್ಷದಂತೆ ಬ್ರಹ್ಮರಥೋತ್ಸವ ಇವತ್ತಿದೆ. ಆಮೇಲೆ ಜಾತ್ರೆ ಕಾರ್ಯಕ್ರಮ ನಾಳೆ ಇದೆ. ಆಮೇಲೆ ಈ ಮುಂದಿನ ತಿಂಗಳವರೆಗೂ ಪೂಜೆಗಳು, ವಿಶೇಷ ಪೂಜೆಗಳಿರುತ್ತೆ. ಅದ್ರ ಬಗ್ಗೆ ಈಗ ವಿಶ್ವವಿಖ್ಯಾತ ಆಮೇಲೆ ಬೆಲೆ ಕಟ್ಟಕ್ಕಾಗದೇ ಇರುವಂಥ ಒಡವೆಗಳು ಸ್ವಾಮಿಗೆ ಸೇರಿದ್ದಾಗಿದೆ. ಅದು ನಮ್ಮ ಖಜಾನೆಯಲ್ಲಿರುತ್ತೆ. ಅದು ಪ್ರತಿ ವರ್ಷ ಈ ಪೂಜಾ ಟೈಮಲ್ಲಿ, ರಥೋತ್ಸವ ಟೈಮಲ್ಲಿ ತಗೊಂಬಂದು ದೇವ್ರಿಗೆ ಇಟ್ಟು ಪೂಜೆ ನೆರವೇರಿಸಿ ವಾಪಸ್ಸು ನಾವು ಖಜಾನೆಯಲ್ಲೇ ಇಡಬೇಕಾಗುತ್ತೆ. ಆಮೇಲೆ ಏನು ಅದಕ್ಕೆ ಸುರಕ್ಷತೆ ಕ್ರಮ ಏನು ಬೇಕಾಗಿದೆ ಅದನ್ನು ತಗೊಂಡಿದ್ದೀವಿ. ಜೊತೆಗೆ ಏನು ಈಗ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಅದಕ್ಕೋಸ್ಕರ ಏನು ಸುರಕ್ಷತೆ ಕ್ರಮಗಳನ್ನ ತಗೋಬೇಕು ಅದನ್ನೆಲ್ಲ ತಗೊಂಡಿದ್ದೀವಿ. ಇವತ್ತು ನಾಳೆ ಜಾತ್ರೆ ಮಹೋತ್ಸವ. ಅನುಭವ ಏನು? ದೇವರು ಅಂದ್ರೆ ಈಗ ಇಲ್ಲಿ ಹೇಳೋ ಇದರಂತೆ, ಇತಿಹಾಸದಂತೆ ತಿರುಪತಿಯಲ್ಲಿ